ನೀವು ಬರೀ ಚನ್ನಬಸವಣ್ಣ ಅಂತ ಹೋಗ್ಬೇಡ್ರಿ, ಶರಣರು ಅಂತರ ಹೋಗಿ. 12ನೇ ಶತಮಾನದ ಬಗ್ಗೆ ನೀವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ, ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗಂದರು. ಸೊ ಆವಾಗ ನಾವು ಶರಣರು, ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ, ಅನುಭವ ಮಂಟಪ, ಬಸವಣ್ಣ ಇವೆರಡು ವಿಷಯಗಳನ್ನ ಹಿಡ್ಕೊಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ನನ್ನ ಸಿನಿಮಾದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು. ಯಾಕಂದರೆ ನಾವು ಎಲ್ಲೇ ಸ್ಟಾರ್ಟ್ ವಚನಗಳು ಅಂತ ನೋಡಿದ ತಕ್ಷಣ 12ನೇ ಶತಮಾನ ಅಂತ ಬಂದ್ಬಿಡುತ್ತೆ. ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು. ಮೂಳಿಗೆ ಮಾರಯ್ಯನವರು ಬಂದರು, ಕಾಶ್ಮೀರ ರಾಜ ಬಂದರು, ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವರು ಬಂದರು. ಹೀಗೆ ವಿಶ್ವಾದ್ಯಂತ ಹೆಸರುವಾಸಿಯಂತ ಬಸವಣ್ಣ ನಮ್ಮೂರವನು, ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಡ್ತು. ಹಾಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದರು, ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು. ನಾವೆಲ್ಲ ಈಗ ಬಸವಣ್ಣ ಅಂದ ತಕ್ಷಣ ದೇವರು ಕೈ ಮುಗಿಬೇಕು, ಧ್ಯಾನ ಮಾಡಬೇಕು, ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು. ಬಸವಣ್ಣ ಅಂದರೆ ಕಾಯಕ. ನಮಸ್ಕಾರ ಎಲ್ಲರಿಗೂ. ಈ ಚಿತ್ರವನ್ನು ಕೇಳಿದ ಮೇಲೆ ತುಂಬ ಇನ್ಸ್ಪೈರ್ ಆದೆ ನಾನು. ಅದು ನಾಗಮ್ಮನ ರೋಲ್ ಅಂತಂದ್ರು ಬೋಲ್ಡ್ ಕ್ಯಾರೆಕ್ಟರ್ ಇತ್ತು. ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗೆ ಬೋಲ್ಡ್ ಆಗಿರ್ಬೇಕು ಅನ್ನೋದೊಂದು ಕಲಿತೆ. ಆಮೇಲೆ ಈ ವಚನ ಬಗ್ಗೆ ನನಗಂತೂ ತಿಳಿದಿರಲಿಲ್ಲ. ಆಮೇಲೆ ಕೇಳ್ತಾ ಕೇಳ್ತಾ ಅದ್ರ ಮಹತ್ವವನ್ನು ತಿಳ್ಕೊಂಡು ಬಂದೆ. ಅದು ಎಲ್ಲ ಇಷ್ಟ ಆಯಿತು ನನಗೂ. ಸೊ ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಇದರಲ್ಲಿ ಖುಷಿಯಾಗಿದೆ. ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ, ಅಷ್ಟು ಮಾತ್ರ ಹೇಳೋದು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ವಿಶ್ವರಾಜ್ ರಾಜ್ಗುರು ಅಂತ, ಧಾರವಾಡದವನು. ಮುಂಚೆ ಥಿಯೇಟ್ರ್ ಎಲ್ಲ ಮಾಡ್ತಿದ್ದೆ, ನೀನಾಸಂ ಪಾಸ್ಡ್ ಔಟು. ಆ್ಯಕ್ಟಿಂಗ್ ಅಂತಲೇ ತೊಗೊಂಡಿದ್ದು, ಆ್ಯಕ್ಟಿಂಗ್ ಮಾಡ್ಬೇಕಂತಲೇ ಇವಾಗ ಸ್ಟ್ರಗ್ಲಿಂಗ್ ಆ್ಯಕ್ಟರು. ಸೊ ದಿಲೀಪ್ ಸರು ಬಂದು ಕತೆ ಹೇಳಿದ್ರು, ಈ ಥರ ಇದೆ. ಈ ಶರಣರ ಶಕ್ತಿಲಿ ಶೀಲ್ವಂತ ಮತ್ತು ಲವಣ್ಯನ್ ಕ್ಯಾರೆಕ್ಟರಿಂದ ಒಂದು ಟ್ವಿಸ್ಟ್ ಸಿಗುತ್ತೆ. ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಇದೆ, ಮತ್ತು ಒಂದು ಅದರಿಂದನೇ ಶರಣರಿಗೆ ಒಂದು ನೀವು ಫಿಲ್ಮ್ ನೋಡಿದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ. ಹಾಗಾಗಿ ಕತೆನೂ ಇಷ್ಟ ಆಯಿತು. ಹಾಗಾಗಿ ಆ್ಯಕ್ಟಿಂಗೇ ಇಷ್ಟಪಡೋದ್ರಿಂದ ಯಾವ್ದು ಕೊಟ್ಟರು ಮಾಡೋಕ್ಕೆ ರೆಡಿ. ಹಾಗಾಗಿ ಒಪ್ಕೊಂಡೆ. ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಷ್ಟೇ. ನಮಸ್ಕಾರ ಎಲ್ಲರಿಗೂ. ನಾ ಸಾಚಿ ಅಂತ. ನನ್ನ ಕ್ಯಾರೆಕ್ಟರ್ ಲಾವಣ್ಯದಿತ್ತು. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಮೂವಿ. ಐ ಕ್ಯಾನ್ ಸೇ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾ ಇದರ ಮುಂಚೆ ಏನೂ ಮೂವಿ ಮಾಡಿದ್ದಿಲ್ಲ. ಆದ್ರೆ ನಾ ಸಣ್ಣವಳಿದ್ದಾಗ ನಂಗೆ ಆ್ಯಕ್ಟಿಂಗಿನ ಭಾಳ ಇದು ಇಂಟ್ರೆಸ್ಟ್ ಇತ್ತು. ಆವಾಗ ಒಂದು ಅಪಾರ್ಚುನಿಟಿ ಸಿಕ್ತು. ಐ ಕ್ಯಾನ್ ಸೇ ಬೆಸ್ಟ್ ಅಪಾರ್ಚುನಿಟಿ. ದ್ಯಾಟ್ಸ್ ಆಲ್.